ಸಾಂಸ್ಕೃತಿಕ ನಾಯಕ ಜಗಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿ ಆಚರಣೆ. ಟಿ ನರಸೀಪುರ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಸಂಯುಕ್ತಾಶ್ರಯದಲ್ಲಿ ತಹಶೀಲ್ದಾರ್ ಟಿಜಿ ಸುರೇಶ್ ಆಚಾರ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ವಿವಿಧ ಸಮುದಾಯ ಸಂಘ ಸಂಸ್ಥೆಯ ಮುಖಂಡರೊಡನೆ ಶ್ರೀ ಬಸವೇಶ್ವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಟಿಜಿ ಸುರೇಶ್ ಆಚಾರ್ ಚಾಲನೆ ಕೊಟ್ಟರು. ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಶಿಕ್ಷಕ ಸಿದ್ದರಾಜಪ್ಪ ಬಸವಣ್ಣನವರ ಇತಿಹಾಸವನ್ನು ತಿಳಿಸಿದರು. ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ತೊಟ್ಟವಾಡಿ ಮಹದೇವಸ್ವಾಮಿ ಮಾತನಾಡಿ, ತಾಲೂಕು ಆಡಳಿತ ಮಿನಿ ವಿಧಾನಸೌಧದ ಮುಂಭಾಗ ಸಾಂಸ್ಕೃತಿಕ ನಾಯಕ, ಸಮಾಜ ಸುಧಾರಕ ಜಗಜ್ಯೋತಿ ಬಸವೇಶ್ವರರ ಪುತ್ಥಳಿಯನ್ನ ಸ್ಥಾಪನೆ ಮಾಡಬೇಕು ಅಂತ ಮನವಿ ಮಾಡಿದರು. ಇನ್ನು ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಸೇರಿದಂತೆ ದಲಿತ ಸಂಘಟನೆಯ ಮುಖಂಡರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಂಬೇಡ್ಕರ್ ಬಸವಣ್ಣನವರ ಪುತ್ಥಳಿಗಳು ತಾಲೂಕು ಕಚೇರಿ ಮುಂದೆ ಈಗಾಗಲೇ ಅಂಬೇಡ್ಕರ್ ಸಾಹೇಬರ ಪುತ್ಥಳಿ ಆಗಿದೆ. ಬಸವಣ್ಣನವರ ಪುತ್ಥಳಿ ಕೂಡ ಅಲ್ಲಿ ಆಗಬೇಕು ಅಂತಕ್ಕಂಥದ್ದು ಎಲ್ಲ ಸಾರ್ವಜನಿಕರ ಒಕ್ಕೂಟದ ಅಭಿಪ್ರಾಯ. ಅಭಿಪ್ರಾಯಕ್ಕೆ ತಾವು ಮನ್ನಣೆಯನ್ನು ನೀಡಬೇಕು. ಈ ಒಂದು ವಿಚಾರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮುಟ್ಟಿಸಲಿಕ್ಕೆ ತಾವು ಪ್ರಯತ್ನ ಮಾಡಬೇಕು. ಯಾಕಂತಂದ್ರೆ ಇವತ್ತು ತಾವೇನು ವೆಲ್ಕಮ್ ಮಾಡಿದ್ರೆ ಎಲ್ಲ ನಮ್ಮ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇಲ್ಲಿ ಯಾರು ಹಾಜರಾಗಿಲ್ಲ. ಆದ್ರಿಂದ ನಮ್ಮ ಒಂದು ಮನವಿಯನ್ನ ಏನು ನಮ್ಮ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ತಮಗೆ ನೀಡ್ತಾರೆ, ಆ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸಿ ಮುಂದಿನ ಬಸವ ಜಯಂತಿಯ ಒಳಗೆ, ಮುಂದಿನ ಬಸವ ಜಯಂತಿಯಲ್ಲಿ ಬಸವಣ್ಣನವರ ಪುತ್ಥಳಿಗೆ ನಾವು ತಾಲೂಕು ಕಚೇರಿ ಮುಂದೆ ಎಲ್ಲ ಸಮಾಜದ ಗಣ್ಯರು ಅಲ್ಲಿ ಹಾರ ಹಾಕ್ಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೇನೆ. ಕೊಟ್ಟಂತಹ ನಮ್ಮ ಬಸವಣ್ಣನವರ ಜನ್ಮದಿನ ಇವತ್ತು ಜಯಂತಿ ಅಂತಂದ್ರೆ ಹುಟ್ಟಿದ ಹಬ್ಬ ಅಂತ, ಜನ್ಮದಿನ ಅಂತ. ವ್ಯಕ್ತಿ ಬದುಕಿದ್ದಾಗ ಆಚರಣೆಯನ್ನು ಮಾಡಿದ್ರೆ ಅದನ್ನು ವರ್ಧಂತಿ ಅಂತ ಕರೀತಾರೆ. ಬದುಕಿದ್ದಾಗ ಆಚರಣೆ ಮಾಡಿದ್ರೆ ಬರ್ತ್ಡೇ ಸೆಲೆಬ್ರೇಷನ್. ವ್ಯಕ್ತಿ ತೀರ್ಕೊಂಡ ನಂತರ ಆಚರಣೆ ಮಾಡಿದ್ರೆ ಆ ಜನ್ಮದಿನವನ್ನ ಜಯಂತಿ ಅಂತ ಕರೀತಾರೆ. ಬಸವಣ್ಣವರು ನಮ್ಮ ನಡುವೆ ಇವತ್ತು ಭೌತಿಕವಾಗಿ ಬದುಕಿಲ್ಲ, ಬೌದ್ಧಿಕವಾಗಿ ಬದುಕಿದ್ದಾರೆ. ಅದಕ್ಕೆ ಅಂಬೇಡ್ಕರ್ ಜಯಂತಿ, ಬಸವ ಜಯಂತಿ, ಮೊನ್ನೆ ಬಾಬು ಜಗಜೀವನರಾವ್ ಜಯಂತಿ, ಎಲ್ಲ ಜಯಂತಿಗಳನ್ನು ಮಾಡಿದ್ರು. ಅವರು ಯಾರು ಭೌತಿಕವಾಗಿ ಬದುಕಿಲ್ಲ, ಬೌದ್ಧಿಕವಾಗಿ ಬದುಕಿದ್ದಾರೆ. ನಮ್ಮೂರಲ್ಲ, ನಿಮ್ಮೂರಲ್ಲ, ಯಾವೂರು ಅಲ್ಲ, ದೂರದ ಬಾಗೇವಾಡಿ ಅವರು. ಆದ್ರೂ ಇವತ್ತು ನೆನಪು ಮಾಡಿಕೊಳ್ತೇವೆ. ಯಾಕೆ ಅಂತಂದ್ರೆ ಈ ಸಮಾಜಕ್ಕೆ ತನ್ನದೇ ಆದಂತಹ ಅದ್ವಿತೀಯವಾದಂತಹ ಕೊಡುಗೆಯನ್ನು ಕೊಟ್ಟಂತವರು. ಕ್ಲಾಸ್ನಲ್ಲಿ ಒಂದ್ಸರಿ ಪಾಠ ಮಾಡ್ತಾ 8ನೇ ತರಗತಿಯಲ್ಲಿ ವಂಶಾವಳಿಯ ಬಗ್ಗೆ ಒಂಚೂರು ಪಾಠ ಮಾಡ್ತಾ ಇದ್ದೆ. ಪಾಠ ಮಾಡ್ತಾ ಕ್ಲಾಸಲ್ಲಿ ಕೇಳದಂತಹ ಒಂದು ಮಾತು, ನೋಡಿ ಮಕ್ಕಳೇ, ನಿಮ್ಗೇನ್ ತಾತನ ಹೆಸರು ಗೊತ್ತಾ? ನಿಮ್ ತಾತನ ಹೆಸರು ಅಂತ ಎಲ್ಲ ಮಕ್ಕಳು ಕೈ ಎತ್ತವೆ. ನಮ್ ತಾತನ ಹೆಸರು ಗೊತ್ತು ಸರ್, ಇಂಥದ್ದು ಬುದ್ಧಪ್ಪ, ಸಿದ್ದಪ್ಪ, ಮಾದಪ್ಪ ಏನೋ ಹೇಳಿದ್ರು. ಆ ತಾತನವ್ರ ತಂದೆ ಹೆಸರು ಗೊತ್ತಾ ಅಂತ ಮುತ್ತಾತನ ಹೆಸರು ಒಂದ್ 5-6 ಮಕ್ಕಳು ಕೈ ಎತ್ತವೆ. ಪುನಃ ಅವ್ರ ತಂದೆ ಹೆಸರು ಗೊತ್ತಾ ಅಂದ್ರೆ ಒಂದು ಮಗುನು ಕೈ ಎತ್ತಲೇ ಇಲ್ಲ. ಇದು ವಾಸ್ತವ ನೋಡುವಂತಹದ್ದು. ಆನಂತರ ನೋಡಿ ಮಕ್ಕಳೇ, ನಿಮ್ಮ ಮನೆಯಲ್ಲಿ ನಿಮ್ ಮುತ್ತಜ್ಜನ ಹೆಸರೇ ನಿಮ್ಗೆ ಗೊತ್ತಿಲ್ಲ. ನಾನು ಒಂದೆಷ್ಟು ಹೆಸರು ಹೇಳ್ತೇನೆ, ಈ ಹೆಸರುಗಳು ನಿಮ್ಗೆ ಗೊತ್ತಾ? ನೋಡಿ, ಬುದ್ಧ ಗೊತ್ತಾ? ಗೊತ್ತು ಸರ್. ಯೇಸು ಕ್ರಿಸ್ತ ಗೊತ್ತಾ? ಗೊತ್ತು ಸರ್. ಶಂಕರ್ ಗೊತ್ತಾ? ಗೊತ್ತು ಸರ್. ಅಂಬೇಡ್ಕರ್ ಗೊತ್ತು ಸರ್. ಬಸವಣ್ಣವರು ಗೊತ್ತು ಸರ್. ಅಲ್ಲಮ್ಮ ಗೊತ್ತು ಸರ್. ಅಕ್ಕಮಹಾದೇವಿ ಗೊತ್ತು ಸರ್. ನೋಡ್ರಪ್ಪ, ಇವ್ರು ಯಾರು ನಿಮ್ಮೂರಲ್ಲ, ನಿಮ್ ಸಂಬಂಧಿಕರಲ್ಲ, ಆದ್ರೂ ಇವ್ರ ಹೆಸರು ನಿಮ್ಗೆ ಗೊತ್ತು. ಆದ್ರೆ ನಿಮ್ಮ ಮನೆಯವ್ರ ಹೆಸರು ನಿಮ್ಗೆ ಗೊತ್ತಿಲ್ವಲ್ಲಪ್ಪ ಅಂತಂದಾಗ ಮಗು ಹೇಳ್ತದೆ, 8ನೇ ಕ್ಲಾಸ್ ಮಗು, ಸರ್ ಯಾರು ಸಮಾಜಕ್ಕಾಗಿ ಬದುಕ್ತಾರೆ ಸರ್ ಅವ್ರನ್ನೆಲ್ಲ ಜ್ಞಾಪಿಸ್ಕೊಳ್ತಾರೆ ಸರ್, ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬದುಕ್ತಾರೆ ಅವ್ರನ್ನೆಲ್ಲ ಮರ್ತು ಬಿಡ್ತಾರೆ ಸರ್ ಅಂತ. ಬದುಕು ಹೇಗಿದೆ ನೋಡಿ. ಸಮಾಜಕ್ಕಾಗಿ ತಮ್ಮ ಬದುಕನ್ನ ಗಂಧದ ಕೊರಡಿನ ಹಾಗೆ ತೆಗೆದುಕೊಂಡಂತವರು ಬಸವಾದಿ ಪ್ರಮಥರು. ನೋಡಿ, ಈಗಾಗಲೇ ತನ್ನದೇ ಆದಂತಹ ಅದ್ವಿತೀಯವಾದಂತಹ ಬದುಕನ್ನ ಬಾಳೋದ್ರ ಜೊತೆಗೆ ಒಂದು ಸುಂದರವಾದಂತಹ ಸಮಾಜವನ್ನು ಕಟ್ಟಬೇಕು. ನಾವು ಇವತ್ತು ಆಧುನಿಕ ಸಂಸತ್ತು ಅನ್ನುವಂಥದ್ದು ಏನಿದೆಯೋ ಅದನ್ನ ಆ ಸಂದರ್ಭದಲ್ಲಿಯೇ ಸ್ಪಿರಿಚುವಲ್ ಅಕಾಡೆಮಿ, ಅನುಭವ ಮಂಟಪ ಅನ್ನುವಂಥದ್ದನ್ನ ಕಟ್ಟಿ ತನ್ನದೇ ಆದಂತಹ ಒಂದು ವಿಚಾರಧಾರೆಗಳನ್ನ ಅರಿಯೇ ಬಿಟ್ಟಂತಹ ಒಂದು ಶ್ರೇಷ್ಠವಾದಂತಹ ವ್ಯಕ್ತಿತ್ವ ಬಸವಣ್ಣನವರು ಅಂತ. ಒಬ್ರು ವಿಮರ್ಶಕರು ಒಂದು ಮಾತನ್ನ ಹೇಳ್ತಾರೆ, ಎಷ್ಟು ಚಂದ ಹೇಳ್ತಾರೆ ಅಂತಂದ್ರೆ,
ಯಾವ ದೇಶ ಏನನ್ನ ಕೊಡ್ತು ಈ ಜಗತ್ತಿಗೆ ಅಂತ, ಯಾವ ದೇಶ ಏನ್ ಕೊಡ್ತು ಅಂತ, ಸಾಹಿತ್ಯಿಕವಾಗಿ ಏನ್ ಕೊಡ್ತು ಅಂತ. ಒಬ್ರು ವಿಮರ್ಶಕರು ಎಷ್ಟು ಸುಂದರ ಬರೀತಾರೆ ಅಂತಂದ್ರೆ, ಅಮೆರಿಕ ದೇಶ ಸಣ್ಣ ಕಥೆಗಳನ್ನ ಕೊಡ್ತು ಅಂತ, ಇಂಗ್ಲೆಂಡ್ ದೇಶ ವಿಮರ್ಶೆಯನ್ನು ಕೊಡ್ತು ಅಂತ, ಗ್ರೀಕ್ ದೇಶ ದುರಂತ ನಾಟಕಗಳನ್ನ ಕೊಡ್ತು ಅಂತ, ಗ್ರೇಟ್ ಟ್ರಾಜಿಡೀಸ್. ಆಮೇಲೆ ಭಾರತ ದೇಶ ಏನ್ ಕೊಡ್ತು ಅಂತಂದ್ರೆ ಮೀಮಾಂಸೆಯನ್ನು ಕೊಡ್ತು ಅಂತ, ಧ್ವನಿ ರಸ ದಿವ್ಯ ಸಿದ್ಧಾಂತವನ್ನು ಕೊಡ್ತು ಅಂತ. ಕರ್ನಾಟಕ ವಿಶ್ವ ಸಾಹಿತ್ಯಕ್ಕೆ ಏನ್ ಕೊಡ್ತಪ್ಪ ಅಂತಂದ್ರೆ ವಚನ ಸಾಹಿತ್ಯವನ್ನು ಕೊಡ್ತು ಅಂತ ಬರೀತಾರೆ ಅವರು. ವಿಷಯಕ್ಕೆ ಕರ್ನಾಟಕ ಕೊಟ್ಟಂತಹ ದ್ವಿತೀಯವಾದ ಕೊಡುಗೆ ಯಾವುದಪ್ಪ ಅಂತಂದ್ರೆ ವಚನ ಸಾಹಿತ್ಯ ಅನ್ನುವಂಥದ್ದು. ವಚನ ವಿಶ್ವ ಸಾಹಿತ್ಯಕ್ಕೆ ಕೊಟ್ಟಂತಹ ದ್ವಿತೀಯವಾದಂತಹ ಅಮೂಲ್ಯವಾದಂತಹ ಕೊಡುಗೆ ಅಂತ. ಯಾರಾದ್ರೂ ಎಲ್ಲೇ ಭಾಷಣ ಮಾಡ್ಲಿ, ಯಾರೇ ಮಾಡ್ಲಿ, ಮಾತಾಡುವಾಗ ಒಂದು ವಚನವನ್ನ ಉದಾಹರಿಸದೆ ಅವ್ರ ಭಾಷಣ ಪೂರ್ತಿ ಆಗೋದೇ ಇಲ್ಲ. ಅಂತಹ ಅದ್ವಿತೀಯವಾದಂತಹ ಸಾಹಿತ್ಯವನ್ನು ಕೊಟ್ಟಂತವರು ವಚನಕಾರರು ಬಸವಣ್ಣನವರು ಅನ್ನುವಂಥದ್ದು. ಬೇಂದ್ರೆಯವರು ಒಂದು ಮಾತನ್ನ ಹೇಳ್ತಾರೆ, ಕನ್ನಡ ಸಾಹಿತ್ಯ ಅಂತಂದ್ರೆ ಏನು, ಏನಿದೆ ಇಲ್ಲಿ ಅಂತ. ಅವ್ರು ಹೇಳುವಂತಹ ಮಾತು ಎಷ್ಟು ಚಂದ ಇದೆ ನೋಡಿ. ಜೈನರ ಕಾವ್ಯದ, ಶರಣರ ವಚನದ, ದಾಸರ ಹಾಡಿನ ಕನ್ನಡ ಸಾಹಿತ್ಯ ಬಹು ಸಂಸ್ಕೃತಿಗಳ ಕೂಡಲ ಸಂಗಮ ಅಂತ ಹೇಳ್ತಾರೆ. ಏನಿದೆ ಇಲ್ಲಿ? ಜೈನರ ಕಾವ್ಯ ಇದೆ, ಶರಣರ ವಚನ ಇದೆ, ದಾಸರ ಹಾಡಿದೆ, ಎಲ್ಲದರ ಸಂಸ್ಕೃತಿಗಳ ಸಂಗಮ ಕನ್ನಡ ಸಾಹಿತ್ಯ ಅಂತ ಹೇಳಿ ಆ ವಿಚಾರವನ್ನು ಎಷ್ಟು ಸರಳವಾದ ಭಾಷೆಯಲ್ಲಿ ಹೇಳಿದ್ರು. ಕಳಬೇಡ ಅಂದ್ರು, ಕೊಲಬೇಡ ಅಂದ್ರು, ಹುಸಿಯ ನುಡಿಯಲು ಬೇಡ ಅಂದ್ರು, ಅನ್ಯರಿಗೆ ಅಸಹ್ಯ ಪಡಬೇಡ ಅಂದ್ರು. ಯಾವುದು ಧರ್ಮ ಅಂದ್ರೆ ಎಷ್ಟು ಸರಳವಾಗಿದೆ ನೋಡಿ. ಇದಕ್ಕೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದೋ ಅವಶ್ಯಕತೆ ಇಲ್ಲ. ಇದಕ್ಕೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರೆಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೆ, ಸಪ್ತ ಸೂತ್ರಗಳನ್ನ ಕೊಟ್ರಲ್ಲ. ಇದಕ್ಕೆ ಯಾವ್ದಾದ್ರು ಡಿಕ್ಷನರಿ ಬೇಕಾ ಅರ್ಥ ಮಾಡ್ಕೊಳ್ಳಿಕ್ಕೆ? ಏನೂ ಇಲ್ಲಪ್ಪ. ಎಷ್ಟು ಸರಳವಾದಂತಹ ಪರಿಭಾಷೆಯಲ್ಲಿ, ತಿಳಿಯಾದ ಭಾಷೆಯಲ್ಲಿ, ಜನಸಾಮಾನ್ಯ ಅರ್ಥವಾಗುವಂತಹ ರೀತಿಯಲ್ಲಿ ಬಸವಣ್ಣ ವಿಚಾರಗಳನ್ನ ಕೊಟ್ರು ಅನ್ನುವಂಥದ್ದು. ಆದ್ದರಿಂದ ಧರ್ಮ ಅಂದ್ರೆ ಯಾವುದು? ಧರ್ಮ ಅಂತಂದ್ರೆ ಇದಕ್ಕೆ ಧರ್ಮಕ್ಕೆ ದಯವಿಲ್ಲದ ಧರ್ಮ ಅದಾವುದಯ್ಯ. ದಯವೇ ಧರ್ಮದ ಮೂಲ. ಸರಳವಾಗಿದೆ ಬಸವಣ್ಣವರು ವ್ಯಾಖ್ಯಾನ ನಡೆಸ್ತಾನೆ. ಒಂದೊಂದು ವಚನನು ಒಂದು ಸ್ಟೇಟ್ಮೆಂಟ್, ಒಂದು ಸುಳ್ಳು ನೋಡಿ, ಒಂದು ಸುಭಾಷಿತ ಅದು ದಯ ಮೂಲ. ಈ ದಯವೇ ಧರ್ಮದ ಮೂಲ ಅಂತ ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ನಾವು ದೊಡ್ಡ ದೊಡ್ಡ ಉದ್ಗ್ರಂಥಗಳನ್ನು ಓದೋ ಅವಶ್ಯಕತೆ ಇಲ್ಲ. ಸರಳವಾದ ಪರಿಭಾಷೆಯಲ್ಲಿ ಯಾವುದು ಧರ್ಮ? ಇನ್ನವಾಗದ ರೀತಿಯಲ್ಲಿ ನಡ್ಕೊಳ್ಳೋ ಧರ್ಮ.